ಕೊಲೆ ಸಾರಥಿ ದರ್ಶನ್ಗೆ ಸಂಬಂಧಿಸಿದ ಬಿಗ್ ಸ್ಟೋರಿ ಇದು. ಬೇಲ್ ಬೇಕು ಅಂತ ಹೇಳ್ತಾ ಇದ್ದಂತ ದರ್ಶನ್ ಲೈಫ್ ಸ್ಟೈಲ್ ನಿಜವಾಗ್ಲೂ ಕೂಡ ಹೇಗಿದೆ? ನಿಜವಾಗ್ಲೂ ಜೈಲಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಕನಿಷ್ಠ ಸೌಲಭ್ಯ ಸಿಗತಾ ಇದೆಯಾ ಅಥವಾ ಇಲ್ವಾ? ಇದೆಲ್ಲವೂ ಕೂಡ ನಿಜನಾ ಅಥವಾ ಸುಳ್ಳ? ಈ ಕುರಿತು ಒಂದು ವರದಿ ಕೂಡ ರೆಡಿ ಆಗಿತ್ತು. ಈಗ ದರ್ಶನ್ ಜೈಲು ವಾಸದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ವರದಿ ಹೋಗಿದೆ. ಕಾರಾಗೃಹ ಇಲಾಖೆ ವರದಿಯಲ್ಲಿ ಜೀವನ ಶೈಲಿ ಡೀಟೇಲ್ಸ್ ಇದೆ. ಹಾಗಾದ್ರೆ ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ಸವಲತ್ತು ಸಿಕ್ಕಿದೆ? ರಾಜ್ ನ್ಯೂಸ್ನಲ್ಲಿ ಕಾಟೇರಿನ ದರ್ಶನ್ಗೆ ಸಂಬಂಧಿಸಿದ ಬಿಗ್ ಸ್ಟೋರಿ ಇದು. ಬೇಲ್ ಬೇಕು ಅಂತ ಹೇಳ್ತಾ ಇದ್ದಂತ ದರ್ಶನ್ ಲೈಫ್ ಸ್ಟೈಲ್ ಹೇಗಿದೆ? ದರ್ಶನ್ ಜೈಲು ವಾಸದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಈಗ ವರದಿ ಹೋಗಿದೆ. ಕಾರಾಗೃಹ ಇಲಾಖೆ ವರದಿಯಲ್ಲಿ ಜೀವನ ಶೈಲಿ ಡೀಟೇಲ್ಸ್ ಇಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವರದಿ ರೆಡಿ ಆಗಿದೆ. ಇದು ರಾಜ್ ನ್ಯೂಸ್ನಲ್ಲಿ ಕಾಟೇರನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದರ್ಶನ್ ಹೇಳಿದಂತ ಕೆಲವೊಂದು ವಿಚಾರ ಪ್ರತಿ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾ ಇದ್ರು. ಹಾಗಾಗಿ ಇದೀಗ ನಿಜವಾಗ್ಲೂ ಕೂಡ ದರ್ಶನ್ಗೆ ಬೇಕಾಗಿರುವಂತಹ ಸವಲತ್ತು ಸಿಗ್ತಾ ಇದೆಯಾ ಅಥವಾ ಇಲ್ವಾ? ದರ್ಶನ್ ಜೈಲು ಸೇರಿದ ಬಳಿಕ 70 ಬಾರಿ ಕುಟುಂಬಸ್ಥರ ಭೇಟಿಯಾಗಿದೆ. 73 ಸಲ ಫೋನ್ ಕರೆಗಳ ಸೌಲಭ್ಯ ಕೂಡ ಪಡೆದಿದ್ದಾರೆ. ಬಟ್ ಇಲ್ಲಿ ಹೇಳ್ತಾ ಇದ್ದಿದ್ದು, ಇಲ್ಲಿ ಫ್ಯಾಮಿಲಿ ಜೊತೆ ಮಾತನಾಡಲಿಕ್ಕೆ ಒಂದು ಪ್ರೈವಸಿ ಕೊಡ್ತಾ ಇರಲಿಲ್ಲ ಅನ್ನುವಂಥದ್ದು ಜಡ್ಜ್ ಮುಂದೆ ಇದನ್ನೇ ಹೇಳಿದ್ರು ದರ್ಶನ್. ಜೈಲಿನಲ್ಲಿ 28 ಬಾರಿ ವಕೀಲರನ್ನ ಭೇಟಿಯಾಗಿದ್ದಾರೆ ದರ್ಶನ್. ಈಗ ದರ್ಶನ್ ಬ್ಯಾರಕ್ನಲ್ಲಿದೆ ಕಾರ್ಪೆಟ್, ಕಂಬಳಿ, ಬ್ಯಾಡ್ಮಿಂಟನ್. ದರ್ಶನ್ ಬ್ಯಾರಕ್ನಲ್ಲಿ ಇದೆಲ್ಲವೂ ಕೂಡ ಸೌಲಭ್ಯಗಳು ಇದೆ. ಬೆಡ್ಶೀಟ್ ಇದೆ, ಸ್ಟೇನ್ಲೆಸ್ ಇರಬಹುದು, ಸ್ಟೀಲ್ ತಟ್ಟೆ, ಕಪ್ಪು, ಬೌಲ್ ಮತ್ತು ಗ್ಲಾಸ್ ಎಲ್ಲವೂ ಕೂಡ ಇದೆ. ನ್ಯಾಯಾಲಯದ ಆದೇಶದಂತೆ ಚಾದರ್ ಹಾಗೂ ಕಂಬಳಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆರೋಪಿ ದರ್ಶನ್ ಇರುವ ಬ್ಯಾರಕ್ನಲ್ಲಿ 24x7 ಭದ್ರತೆ ಕೂಡ ಇದೆ. ಹೀಗೆ ಎಲ್ಲವೂ ಕೂಡ ಸೌಲಭ್ಯವನ್ನ ಪಡಿತಾ ಇದ್ದಾರಂತೆ ದರ್ಶನ್. ಆದ್ರೆ ಹೇಳಿದ್ದು, ವಕೀಲರನ್ನ ಭೇಟಿಯಾಗಕ್ ಬಿಡ್ತಾ ಇಲ್ಲ, ಫ್ಯಾಮಿಲಿ ಜೊತೆ ಮಾತನಾಡಕ್ ಬಿಡ್ತಾ ಇಲ್ಲ, ಅಥವಾ ಫೋನ್ ಕರೆ ಮೂಲಕ ಮಾತನಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ಮುಂದೆ ನಿಂತಿರ್ತಾರೆ, ಯಾವುದೇ ಪ್ರೈವಸಿ ಕೂಡ ಕೊಡೋದಿಲ್ಲ ಅಂತ ಹೇಳಿ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನೇ ಹೇಳಿರ್ತಾರೆ. ಹಾಗಾಗಿ ಈಗ ಈ ಕುರಿತು ಕಾರಾಗೃಹದ ವರದಿ ರೆಡಿ ಆಗಿದೆ. ಇದು ಕೋರ್ಟ್ನಲ್ಲಿ ಸಲ್ಲಿಕೆ ಆಗ್ತಾ ಇದೆ. ಈಗ ಗಾಳಿ ಬೆಳಕು ಬರುವ ಬ್ಯಾರಕ್ನಲ್ಲೇ ದರ್ಶನ್ ಇದ್ದಾರೆ. ಈಗ ವಾಸ್ತವ್ಯ ಇರುವಂತದ್ದು ಕಿಟಕಿ ಮತ್ತು ಬಾಗಿಲುಗಳು, ಅಲ್ಲಿ ಬಾಗಿಲುಗಳಿಗೆ ಸೊಳ್ಳೆ ಪರದೆ ಕೂಡ ಹಾಕಲಾಗಿದೆ. ವಿಶಾಲವಾದಂತಹ ಕೊಠಡಿಯಲ್ಲಿ ಸೀಲಿಂಗ್ ಫ್ಯಾನ್ ಕೂಡ ಕೊಟ್ಟಿದ್ದಾರಂತೆ. ಭಾರತೀಯ ಮತ್ತು ವೆಸ್ಟರ್ನ್ ಶೌಚಾಲಯ ಸೌಲಭ್ಯವೂ ಇದೆ. ಯೋಗಾಭ್ಯಾಸ ಇದೆ. ವಾಕಿಂಗ್ಗೆ ಅವಕಾಶ ನೀಡಿರುವಂತಹ ಸಿಬ್ಬಂದಿ. ಇಷ್ಟೆಲ್ಲ ಸೌಲಭ್ಯ ಇದೆ. ಆದರೆ ದರ್ಶನ್ ಪ್ರತಿ ಬಾರಿ ಹೇಳ್ತಾ ಇದ್ದಿದ್ದು, ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ, ವಾಕಿಂಗ್ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ, ಬೆಳಗ್ಗೆ ನೋಡಿ ಎಷ್ಟೋ ದಿನ ಆಗೋಯ್ತು, ಈ ರೀತಿಯಾಗಿ ಜಡ್ಜ್ ಮುಂದೆ ಪ್ರತಿ ಬಾರಿ ಹೇಳ್ತಾ ಇದ್ರು ವಿಚಾರಣೆಯ ಸಂದರ್ಭದಲ್ಲಿ. ಈಗ ಗೊತ್ತಾಗ್ತಾ ಇರುವಂತದ್ದು, ಅವರಿಗೆ ಸೊಳ್ಳೆ ಕಾಟ ಆಗಬಾರ್ದು ಅಂತ ಹೇಳಿ ವ್ಯವಸ್ಥೆ ಮಾಡಲಾಗಿದೆ. ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಕೂಡ ಹಾಕಿದ್ದಾರಂತೆ. ವಾಕಿಂಗ್ ಮಾಡಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ವಿಶಾಲವಾದಂತಹ ಕೊಠಡಿಯಲ್ಲಿ ಸೀಲಿಂಗ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಭಾರತೀಯ ಮತ್ತು ವೆಸ್ಟರ್ನ್ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಬ್ಯಾರಕ್ ಮುಂಭಾಗದ ಕಾರಿಡಾರ್ನಲ್ಲಿ ಸಿಸಿಟಿವಿ ಕೂಡ ಅಳವಡಿಕೆ ಮಾಡಲಾಗಿದೆ. ಕಮಾಂಡ್ ಸೆಂಟರ್ನಲ್ಲಿ ಸಿಸಿಟಿವಿಗಳ ಪರಿಶೀಲನೆ ಆಗುತ್ತೆ. ಹಗಲು ಸಂದರ್ಭದಲ್ಲಿ ಒಬ್ಬ ಸಹಾಯಕ ಜೈಲರ್ ಮತ್ತು ಒಬ್ಬ ವಾರ್ಡರ್ ಕೂಡ ಇರ್ತಾರೆ. ರಾತ್ರಿ ವೇಳೆ 2 ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಿದ್ದಾರೆ. ಇತರೆ ಖೈದಿಗಳು ಕಾರಿಡಾರ್ಗೆ ಬರದಂತೆ ಭದ್ರತೆ ಮುನ್ನೆಚ್ಚರಿಕೆ ಕ್ರಮ ಕೂಡ ತಗೊಂಡಿದ್ದಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇರುವಂತದ್ದು ಈಗ ದರ್ಶನ್ಗೆ. ಬಟ್ ಇಲ್ಲಿ ಕನಿಷ್ಠ ಸೌಲಭ್ಯನೂ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಗರಿಷ್ಠ ಸೌಲಭ್ಯನೇ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಈಗ ಸುಖ ಸುಮ್ಮನೆ ಇಲ್ಲ. ಪರಿಶೀಲನೆ ಆದ ನಂತರ ರೆಡಿ ಆಗಿರುವಂತಹ ಒಂದು ವರದಿ ಇದು. ಫಿಸಿಯೋಥೆರಪಿಸ್ಟ್ ಸಲಹೆ ಮೇರೆಗೆ ಕುರ್ಚಿ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ವೈದ್ಯರ ಸಲಹೆಯಂತೆ ಮೊಟ್ಟೆ, ಹಾಲನ್ನ ಕೊಡ್ತಾ ಇದೆ ಇಲ್ಲಿನ ಸಿಬ್ಬಂದಿ. ಸಂದರ್ಶನ ಸಂದರ್ಭದಲ್ಲಿ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಬೇಕರಿ ಐಟಮ್. ಕೋರ್ಟ್ ಸೂಚನೆ ಮೇರೆಗೆ ಟಿವಿ ಸೌಲಭ್ಯ ಕೂಡ ಕೊಟ್ಟಿದ್ದಾರಂತೆ. ಸೋಪು, ತೆಂಗಿನ ಎಣ್ಣೆ, ಅದಾದ ನಂತರ ಟೂತ್ ಪೇಸ್ಟ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ನೀಡಲಾಗಿರುವಂತಹ ಸೌಲಭ್ಯಗಳ ಕುರಿತು ಒಂದು ವರದಿ ಈಗ ಸಲ್ಲಿಕೆ ಆಗಿದೆ. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಇಲ್ಲಿ ಪ್ರತಿ ಬಾರಿ ದರ್ಶನ್ಗೆ ಅಥವಾ ಹೇಳ್ತಾ ಇದ್ದಿದ್ದು ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ. ಆದ್ರೆ ಇಲ್ಲಿ ಡೀಟೇಲ್ಸ್ ವರದಿ ನೋಡ್ತಾ ಇದ್ರೆ ಗರಿಷ್ಠ ಸೌಲಭ್ಯ ಎಲ್ಲವೂ ಕೊಟ್ಟಿದ್ದಾರೆ, ಎಲ್ಲ ಆರಾಮಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಎಷ್ಟು ಸತ್ಯ? ಈಗ ಇದ್ರ ಬಗ್ಗೆ ಕೋರ್ಟ್ ಏನ್ ಹೇಳ್ಬೋದು? ಖಂಡಿತ ಈಗಾಗಲೇ ಈ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಕಾರಾಗೃಹ ಇಲಾಖೆ ಈ ಹಿಂದೆ ರಾಜ್ಯ ಗೃಹ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿತ್ತು. ಅದ್ರ ಜೊತೆಗೆ ಕೆಲವೊಂದಷ್ಟು ಮಾಹಿತಿಯನ್ನ ಉಲ್ಲೇಖಿಸಿ ವರದಿ ಕೂಡ ಕೊಟ್ಟ ನಂತರ ಇದೀಗ
ಇದೇ ವರದಿಯನ್ನ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ದರ್ಶನ್ ಸೇರಿದಂತೆ ಅವರ ವಕೀಲರು ಸಾಕಷ್ಟು ಆರೋಪವನ್ನ ಮಾಡಿದ್ರು. ಕನಿಷ್ಠ ಸೌಲಭ್ಯ ಸೇರಿದಂತೆ ಕೆಲವೊಂದಷ್ಟು ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದಂತ ಫೆಸಿಲಿಟಿನ ಯಾವುದು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅದ್ರ ಜೊತೆಗೆ ಕೆಲವೊಂದಷ್ಟು ಕೈದಿಗಳು ಮಾನಸಿಕವಾಗಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಬೆದರಿಕೆನ ಆಗ್ತಾ ಇದ್ದಾರೆ, ಹೀಗೆ ಹಲವು ಆರೋಪಗಳನ್ನ ಮಾಡಿ ಒಂದು ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಅವರ ಪರ ವಕೀಲರು ಕೂಡ ಮಾಡಿದ್ರು. ಆದ್ರೆ ಇದೀಗ ಒಂದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಗಳಿಗೆ ಈಗ ಉತ್ತರ ಕೊಡುವಂತ ಕೆಲಸವನ್ನ ಗೃಹ ಇಲಾಖೆಗೆ ಈಗ ಕಾರಾಗೃಹ ಇಲಾಖೆ ಮಾಡಿದೆ. ಅದರಲ್ಲೂ ಕೂಡ ಜೈಲಿನ ಸಿಬ್ಬಂದಿಗಳು, ಜೈಲಿನ ಅಧಿಕಾರಿಗಳು ಕೂಡ ಇದುವರೆಗೂ ದರ್ಶನ್ಗೆ ಕೊಟ್ಟಿರುವಂತ ಪ್ರಮುಖ ಅವ್ರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ದಾಖಲೆ ಸಮೇತ CCTV ಸಮೇತ ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ದರ್ಶನ್ಗೆ ಇದು ಯಾವಾಗ ಅರೆಸ್ಟ್ ಆದ್ರು ಕಳೆದ 8 ರಿಂದ 9 ತಿಂಗಳ ಹಿಂದೆಯಿಂದ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಟ್ಟು 70 ಬಾರಿ ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡೋದಕ್ಕೆ ಅಂದ್ರೆ ಭೇಟಿಯನ್ನ ಮಾಡೋದಕ್ಕೆ ಒಂದು ಪರ್ಮಿಷನ್ ಕೊಡಲಾಗಿದೆ. ಅದೇ ರೀತಿಯಾಗಿ 73 ಬಾರಿ ಕರೆಗಳನ್ನ ಅಂದ್ರೆ ಫೋನ್ ಮೂಲಕವಾಗಿ ಅವ್ರ ಕುಟುಂಬಸ್ಥರು, ಸ್ನೇಹಿತರು ಜೊತೆಗೆ ವಕೀಲರು ಸೇರಿದಂತೆ ಅವ್ರಿಗೆ ಬೇಕಾದಂತ ಕರೆಯನ್ನ ಮಾಡೋದಕ್ಕೆ 73 ಬಾರಿ ಪರ್ಮಿಷನ್ ಕೊಡಲಾಗಿದೆ. ಅಂದ್ರೆ ಈ ಎಲ್ಲವೂ ಕೂಡ ಆಗಸ್ಟ್ 25ರಿಂದ ಈ ಒಂದು 2026ರವರೆಗೂ ಕೂಡ ಕುಟುಂಬಸ್ಥರನ್ನ ಭೇಟಿ ಮಾಡಿರುವಂತದ್ದು. ಇನ್ನು ದರ್ಶನ್ಗೆ ಯಾವಾಗ ಬೇಕಂದ್ರೂ ಕೂಡ ಅವರ ವಕೀಲರು ಕೂಡ ಭೇಟಿಯನ್ನ ಕೊಡ್ತಾ ಇದ್ರು. ಈ ಒಟ್ಟು 28 ಬಾರಿ ವಕೀಲರನ್ನ ಭೇಟಿ ಆಗೋದಕ್ಕೆ ಅಲ್ಲಿ ಎಲ್ಲಾ ರೀತಿಯಾದಂತ ಸೌಲಭ್ಯತನ ಕೊಡ್ಲಾಗಿತ್ತು. ಅದೇ ರೀತಿಯಾಗಿ ದರ್ಶನ್ ಬ್ಯಾರಕ್ ನಲ್ಲಿ ಸಾಕಷ್ಟು ಫೆಸಿಲಿಟಿನ ಕೊಡ್ಲಾಗಿದೆ. ಒಬ್ಬ ಅಲ್ಲಿರುವಂತ ಕೈದಿಗಳೇ ಏನು ಜೈಲಿನ ಮ್ಯಾನ್ಯುಲ್ ಅಲ್ಲಿ ಏನಿದೆ, ಯಾವ ವಸ್ತುಗಳನ್ನ ಅವ್ರಿಗೆ ಅಗತ್ಯ ವಸ್ತುಗಳನ್ನ ಕೊಡ್ಬೇಕು ಅಂತ, ಅದರಲ್ಲಿ ಕಾರ್ಪೆಟ್ ಆಗಿರ್ಬೋದು, ಕಂಬಳಿ ಆಗಿರ್ಬೋದು, ಬೆಡ್ಶೀಟ್ಸ್ ಸೇರಿದಂತೆ ಅವ್ರಿಗೆ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಆಗಿರ್ಬೋದು, ಹೀಗೆ ಜೊತೆಗೆ ನಟ ದರ್ಶನ್ ಅಲ್ಲಿ ಇರುವಂತ ಒಂದು ಬ್ಯಾರಕ್ ನಲ್ಲಿ 24 ಗಂಟೆಗಳು ಕೂಡ ಭದ್ರತೆನ ಕೊಡ್ಲಾಗಿದೆ. ಅಂದ್ರೆ ಹಗಲು ಹೊತ್ತಲ್ಲಿ ಒಬ್ಬ ಸಹಾಯಕ ಜೈಲರ್ ಹಾಗೂ ಒಬ್ಬ ವಾರ್ಡರ್ ರಾತ್ರಿ ವೇಳೆ 2 ವಾರ್ಡರ್ಗಳನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಜೊತೆಗೆ ಇತರೆ ಕೈದಿಗಳು ದರ್ಶನ್ ಇರುವಂತ ಕಾರಿಡಾರ್ಗೆ ಯಾರಿಗೂ ಕೂಡ ಬರೋದಕ್ಕೆ ಆಗೋದಿಲ್ಲ. ಬ್ಯಾರಕ್ ಮುಂಭಾಗದಲ್ಲೇ ಒಂದು CCTVನ ಅಳವಡಿಕೆಯನ್ನ ಮಾಡಲಾಗಿದೆ. ಜೊತೆಗೆ ಈ ಎಲ್ಲಾ ರೀತಿಯಾದಂತ ಫೆಸಿಲಿಟಿನ ಕೊಡಲಾಗಿದೆ. ಅದೇ ರೀತಿಯಾಗಿ ಗಾಳಿ ಬೆಳಕು ಇಲ್ಲ ಅಂತ ಹೇಳಿ ಕೆಲವೊಂದಷ್ಟು ಆರೋಪವನ್ನ ಮಾಡಿದ್ರು. ಆದ್ರೆ ಬ್ಯಾರಕ್ ನಲ್ಲಿ ಗಾಳಿ ಬೆಳಕು ಬರುವಂತ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳು ಜೊತೆಗೆ ಸೌಲಭ್ಯದ ಜೊತೆ ಇರುವಂತ ಬ್ಯಾರಕ್ನೇ ಅವ್ರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಅವ್ರಿಗೆ ವಾಕ್ ಮಾಡೋದಕ್ಕೆ ಸಪರೇಟ್ ಆಗಿ ಒಂದು ಪ್ಯಾಸೇಜ್ ನ ಕೊಡಲಾಗಿದೆ. ಜೊತೆಗೆ ವೆಸ್ಟರ್ನ್ ಸೇರಿದಂತೆ ಭಾರತೀಯ ಒಂದು ಏನು ಶೌಚಾಲಯನು ಕೂಡ ಕೊಡಲಾಗಿದೆ. ಜೈಲಿನ ನಿಯಮಾವಳಿ ಯಾವ್ಯಾವ ಇತ್ತು, ಜೊತೆಗೆ ಟೆಲಿಫೋನ್ ಸೌಲಭ್ಯ ಆಗಿರ್ಬೋದು, ಸಂದರ್ಶನದ ಕೊಠಡಿ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಟ್ಟಿದೆ. ಅದ್ರ ಜೊತೆಗೆ ಅವ್ರಿಗೂ ಫಿಸಿಯೋಥೆರಪಿ ವಿಚಾರವನ್ನ ಅಂದ್ರೆ ಅವ್ರಿಗೆ ಬೆನ್ನು ನೋವಿಂದ ಏನ್ ಹೇಳ್ಕೊಂಡಿದ್ರಲ್ಲ, ಇದುವರೆಗೂ ಕೂಡ 1ರಿಂದ 2 ಬಾರಿ ಮಾತ್ರ ಒಂದು ಫಿಸಿಯೋಥೆರಪಿನ ಮಾಡಿಸಿದ್ರು. ಆದ್ರೆ ನೆಕ್ಸ್ಟ್ ಮತ್ತೆ ಮಾಡಿಸಿಲ್ಲ ಅಂತ ಇನ್ನು ಆರೋಪ ಮಾಡಿರಲ್ಲ. ಅದ್ರ ಜೊತೆಗೆ ಫಿಸಿಯೋಥೆರಪಿ ಸಲಹೆ ಮೇರೆಗೆ ಒಂದು ಕುರ್ಚಿಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಜೈಲಿನ ವೈದ್ಯರು ಸೇರಿದಂತೆ CV ರಮನ್ ಆಸ್ಪತ್ರೆ ವೈದ್ಯರು ಕೊಟ್ಟಂತ ಸಲಹೆ ಮೇರೆಗೆ ಅವ್ರಿಗೆ ಮೊಟ್ಟೆ, ಬ್ರೆಡ್, ಹಾಲು ಈ ರೀತಿಯಾದಂತ ವಸ್ತುಗಳನ್ನ ಅಂದ್ರೆ ಅವರು ತಿನ್ನೋದಕ್ಕೆ ಬಳಸುವಂತ ವಸ್ತುಗಳನ್ನು ಕೂಡ ಕೊಡ್ಲಾಗಿದೆ. ಅದೇ ರೀತಿಯಾಗಿ ದರ್ಶನ್ನ ನೋಡೋಕೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಯಾರು ಬರ್ತಿರಲ್ಲ ನೋಡೋದಕ್ಕೆ, ಅವರು ತಂದಿರುವಂತ ಎಲ್ಲಾ ರೀತಿಯಾದಂತ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈಗ ಬೇಕರಿ ತಿಂಡಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ರು. ಈ ಎಲ್ಲ ವಿಚಾರವನ್ನ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಮುಟ್ಟಿಸುವಂತ ಕೆಲಸ ಆಲ್ರೆಡಿ ಆಗಿದೆ. ಅಲ್ಲೂ ಕೂಡ ನ್ಯಾಯಾಧೀಶರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಯಾವ ರೀತಿಯಾಗಿ ಫೆಸಿಲಿಟಿನ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದನ್ನ ವರದಿಯನ್ನ ನಾನು ನಿನ್ನೆ ರಾತ್ರಿನೇ ನೋಡಿದ್ದೀನಿ ಅಂತ ಹೇಳಿ ಈ ಒಂದು ಜಾಮೀನು ಆದೇಶವನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಹೇಳಿದ್ರು. ಒಟ್ನಲ್ಲಿ ಈಗ ದರ್ಶನ್ಗೆ ನೀಡಲಾಗಿದ್ದಂತ ಎಲ್ಲಾ ಸೌಲಭ್ಯ ಏನಿದೆ ಎಲ್ಲಾ ವರದಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಜಾಮೀನು ಸಂಬಂಧ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಈಗಾಗಲೇ ಕಾರಾಗೃಹ ಇಲಾಖೆ ಸಲ್ಲಿಸಿರುವಂತದ್ದು. ಇಂಚರ. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.